ರಾಯಚೂರಿನಲ್ಲಿ ಸ್ಮಶಾನ ಕಾರ್ಮಿಕರಿಂದ ಈಗ ವಿನೂತನವಾಗಿರುವಂತಹ ಪ್ರತಿಭಟನೆಯೊಂದು ನಡೀತಾ ಇದೆ. ಯಾಕೆ ಈ ಪ್ರತಿಭಟನೆ ಮಾಡುವಂತಹ ಅಗತ್ಯತೆ ಏನಿತ್ತು ಅನ್ನುವಂಥದ್ದನ್ನ ನೋಡೋಣ. ಸ್ಮಶಾನದಲ್ಲಿ ಕಾರ್ಮಿಕನನ್ನ ಹೂತು ಹಾಕಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಿಂಚಣಿ ಸೌಲಭ್ಯ ಸ್ಥಳೀಯ ಸಂಸ್ಥೆಗಳ ನೌಕರನಾಗಿ ಪರಿಗಣಿಸಲು ಆಗ್ರಹಿಸಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಸ್ಮಶಾನ ಕೂಲಿ ಕಾರ್ಮಿಕರಿಗೆ ಸೌಲಭ್ಯವನ್ನ ಘೋಷಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯ ಸ್ಮಶಾನ ಕೂಲಿ ಕಾರ್ಮಿಕರ ಸಂಘದಿಂದ ವಿಭಿನ್ನವಾಗಿರುವಂತಹ ಪ್ರತಿಭಟನೆ ಈಗ ರಾಯಚೂರಿನಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ. ಸ್ಮಶಾನದಲ್ಲಿ ಕಾರ್ಮಿಕನನ್ನ ಹೂತು ಹಾಕಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಾಯಚೂರಿನಲ್ಲಿ. ಇವರು ಕೇಳ್ತಾ ಇರೋದು ಪಿಂಚಣಿ ಸೌಲಭ್ಯವನ್ನ ಕೊಡಿ, ಸ್ಥಳೀಯ ಸಂಸ್ಥೆಗಳ ನೌಕರನಾಗಿ ಪರಿಗಣಿಸಿ ಅಂತ ಅವರ ಆಗ್ರಹ ಇದೆ. ಯಾರ್ಯಾರನ್ನು ಮಾಡ್ತೀರಾ, ಇವರು ಮಾಡ್ಲೇಬೇಕ್ರಿ. ನೀರ್ಲಿಕ್ಕೆ ಕಾರ್ಮಿಕರು ಕುಡಿಲಿಕ್ಕೆ ಆಗಿರ್ಬೋದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಯಚೂರಿನಲ್ಲಿ ಮಸಣ ಕಾರ್ಮಿಕರು ವಿನೂತನವಾದಂತಹ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ನಾವೀಗ ರಾಯಚೂರಿನ ಜಲಾಲ್ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕ ಸ್ಮಶಾನದ ಪ್ರದೇಶದಲ್ಲಿರುವಂತದ್ದು. ಇಲ್ಲಿ ಮಜರ್ ಅನ್ನುವಂತ ಏನು ಸ್ಮಶಾನ ಕಾರ್ಮಿಕ ಇದ್ದಾರೆ, ಇವರು ಹೋರಾಟಕ್ಕೆ ಮುಂದುವರೆದಿರುವಂತದ್ದು. ಕುತ್ತಿಗೆ ಮಠ ಏನು ಭೂಮಿಯಲ್ಲಿ ಹೂತ್ಕೊಂಡು ಅಂದ್ರೆ ಕುಣಿಯನ್ನ ಏನ್ ತೋಡ್ತಾರೆ ಅಂತ್ಯ ಸಂಸ್ಕಾರಕ್ಕೆ, ಆ ತರದ ಕುಣಿಯನ್ನ ತೋಡಿ ಅದರೊಳಗಡೆ ಅವರು ಕುತ್ತಿಗೆ ಮಠ ಒಂದು ಏನು ಕೂತಿರುಕೊಂಡು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಅವರು ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಬಜೆಟ್ ನಲ್ಲಿ ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರಬೇಕು, ಇಲ್ದಿದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರ ಬೇಡಿಕೆ ಏನು ಅನ್ನೋದನ್ನ ಅವರಿಂದ ಕೇಳೋಣ. ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಈ ಹೋರಾಟವನ್ನ ಮಾಡ್ತಾ ಇದ್ದೀರಿ? ನಮ್ಮ ಬೇಡಿಕೆ ಏನಿಲ್ಲ ಸರ್, ನಮಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚನ್ ಬೇಕು. ಒಂದು ಕುಣಿ ತೋಡಿದ್ರೆ 3,500 ರೂಪಾಯಿ ದುಡ್ಡು ಬೇಕು. ನಮಗೆ ಕುಣಿ ತೋಡಿದ್ರೆ ಏನು ಸಿಗೋದಿಲ್ಲ ನಮ್ಗೆ. ಒಟ್ಟಾರೆಯಾಗಿ ಅವರು ಬೇಡಿಕೆಗಳು ಇರುವಂತದ್ದು, ಅವರಿಗೆ ಜೀವನ ಭದ್ರತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಒಂದು ಫಿಕ್ಸ್ ಸ್ಯಾಲರಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಶಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಗಳ ನೌಕರರಂತೇಳಿ ನೇಮಕ ಮಾಡ್ಕೊಳ್ಬೇಕು ಮತ್ತು ಅವ್ರಿಗೆ ಕುಣಿ ತೋಡಲಿಕ್ಕೆ ಮುಚ್ಚುವಂಥ ಕೆಲಸಕ್ಕೆ ಇವತ್ತು ಕನಿಷ್ಠ ವೇತನ ಕೂಲಿಯನ್ನು ಕೊಡಬೇಕು. ಆ ಎಲ್ಲ ಸಾರ್ವಜನಿಕ ಮಶಾಣಗಳನ್ನು ಸಂರಕ್ಷಣೆ ಮಾಡಬೇಕು. ಈಗಾಗಲೇ ಕೆಲವು ಕಡೆ ಭಾಳಷ್ಟು ಮಶಾಣಗಳನ್ನು ಒತ್ತುವರಿ ಆಗಿದೆ. ಆ ಒತ್ತುವರಿ ಆಗಿರ್ತಕ್ಕಂಥ ಮಶಾಣಗಳನ್ನು ತೆರವುಗೊಳಿಸಿ ರಕ್ಷಣೆ ಮಾಡಬೇಕು. ಎಲ್ಲೆಲ್ಲಿ ಮಶಾಣಗಳಿಲ್ಲ ಅಲ್ಲೆಲ್ಲ ಕೂಡ ಮಶಾಣಗಾಗಿ ಭೂಮಿ ಮಂಜೂರು ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಗಳಿಗಾಗಿ ನಾವು ರಾಜ್ಯ ಬಜೆಟ್ನಲ್ಲಿ ಫೆಬ್ರವರಿ 14ನೇ ತಾರೀಕಿಗೆ ಬರ್ತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಈ ಎಲ್ಲ ಘೋಷಣೆ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಮಶಾಣ ಕಾರ್ಮಿಕರಿಗೆ ಒಂದು ಸರ್ಕಾರದಿಂದ ಕನಿಷ್ಠ ವೇತನ ಅನ್ನೋದು ಬರಬೇಕು. ಮತ್ತು ನಾವು ಒಂದು ಗೂಡಿ ತೋಡಿದ್ರೆ ಅದಕ್ಕಿಷ್ಟು 3,500 ರೂಪಾಯಿ ಅಂತ ಬರಬೇಕು. ಈ ದಿವಸ ಏನೋ ಸುಮಾರು 20-30 ವರ್ಷದಿಂದ ಇವರು ಗುಣಿ ತೋಡೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ ಯಾರ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಅವ್ರು ಮಾತ್ರ ದುಡ್ಡು ಕೊಡ್ತಾರೆ, ಜೊತೆಗೆ ಬಂದವರು ಬಿಡ್ಡಿ ಕಾಸುಗಳು ಮಾತ್ರ ತಗೊಂಡು ಇವರು ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಅವರಿಗೆ ಆರ್ಥಿಕ ಅಷ್ಟು ಇದು ಇಲ್ಲ. ಆ ಉದ್ದೇಶದಿಂದ ಅವರು ಸರ್ಕಾರದಿಂದ ನಮಗೆ ಒಂದು ಆಶ್ವಾಸನೆ ಬರಬೇಕು, ಜೊತೆಗೆ ಇಷ್ಟಿಷ್ಟು ದುಡ್ಡು ಬರಬೇಕು, ಮತ್ತು ನಮಗೆ ಪರಿಕರಗಳು ಬೇಕು, ಕುಡಿ ತೋಡಲು ಪರಿಕರ ಬೇಕು ಅನ್ನೋದಕ್ಕೆ ಈಗ ಇವರ ಒಂದು ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ನಾನು ಕಳಿಸೋದ್ರ ಮೂಲಕ ಇದು ತಹಶೀಲ್ದಾರ್ ಅವರ ಮಾತುಗಳು. ಒಟ್ಟಾರೆಯಾಗಿ ಏನು ಸ್ಮಶಾನ ಕಾರ್ಮಿಕರಿದ್ದಾರೆ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸ್ಪಂದಿಸ್ತೀವಿ ಅನ್ನೋದನ್ನ ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ಮತ್ತು ಬೇಡಿಕೆ ಈಡೇರುವವರೆಗೆ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದನ್ನ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಬಜೆಟ್ ನಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತಾ, ಇವ್ರಿಗೆ ಏನಾದರೂ ಅನುಕೂಲ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಎಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.